ನಮಸ್ಕಾರ ಎಲ್ರಿಗೂ. ಪರ್ಫೆಕ್ಟ್ ಸೊಲ್ಯೂಷನಿಂದ ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಸಾಫ್ಟ್ವೇರ್ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರ ಅಂದ್ಕೊಳ್ಳಿ. ಸೊ ನೀವು ನಿಮಗೆ ನ್ಯೂ ವರ್ಷನ್ ಅಪ್ಡೇಟ್ ಏನಾದರೂ ನಮ್ಮ ಕಡೆಯಿಂದ ಮೆಸೇಜ್ ಬಂದಿದೆ ಅಂದ್ಕೊಳ್ಳಿ, ಇಲ್ಲಾಂದರೆ ನಮ್ಮ ಆ್ಯಪಲ್ಲಿ ಏನಾದರೂ ನ್ಯೂ ವರ್ಷನ್ ಅಪ್ಡೇಟ್ ಶೋ ಆಗ್ತಾ ಇದೆ ಅಂದ್ಕೊಳ್ಳಿ. ಸೊ ಅದ್ರ ಮುಖಾಂತರ ಯಾವ ಥರ ಅಪ್ಡೇಟ್ ಮಾಡೋದು, ಸೊ ಈ ವಿಡಿಯೋಲಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಯಾಕಂದರೆ ಭಾಳಷ್ಟು ಏಜೆಂಟ್ಸು ಆ್ಯಪ್ ಅಪ್ಡೇಟ್ ಮಾಡೋ ಟೈಮಲ್ಲಿ ಅನ್ಇನ್ಸ್ಟಾಲ್ ಕ್ಲಿಕ್ ಮಾಡ್ತಾ ಇದ್ದಾರೆ. ಸೊ ಅನ್ಇನ್ಸ್ಟಾಲ್ ಕ್ಲಿಕ್ ಮಾಡಿಂದ ಕಂಪ್ಲೀಟ್ ಆ್ಯಪ್ ಕೂಡ ಅನ್ಇನ್ಸ್ಟಾಲ್ ಆಗ್ತಾ ಇದೆ. ಸೊ ಅದು ಈಸಿ ಮೆಥಡ್ ಇದೆ, ಅದು ಯಾವ ಥರ ಅಪ್ಡೇಟ್ ಮಾಡಿ ಹೇಳ್ಕೊಡ್ತೀನಿ ನಿಮಗೆ. ಸೊ ಎಲ್ಲರೂ ಕೂಡ ಲಾಸ್ಟ್ವರೆಗೆ ಈ ವಿಡಿಯೋ ನೋಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಎಲ್ರಿಗೂ ಕೂಡ ಸಾಫ್ಟ್ವೇರ್ ಅಪ್ಡೇಟ್ ಬಂದರೆ ನಮ್ಮ ಕಡೆಯಿಂದ ಮೆಸೇಜ್ ಬರುತ್ತಲ್ವಾ, ಅದರಲ್ಲಿ ನಿಮಗೆ ಇಲ್ಲಿ ಬ್ಲೂ ಕಲರ್ ಲಿಂಕ್ ಇರುತ್ತೆ ನೋಡಿ. ಸೊ ಆ ಬ್ಲೂ ಕಲರ್ ಲಿಂಕ್ ಮೇಲೆ ಟಚ್ ಮಾಡಿ. ಸೊ ಟಚ್ ಮಾಡಿಬಿಟ್ಟು ನಿಮಗೆ ಡೈರೆಕ್ಟಾಗಿ ಪ್ಲೇಸ್ಟೋರಲ್ಲಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ಅಪ್ಡೇಟ್ ಅಂತ ಇರುತ್ತೆ. ಸೊ ಅಪ್ಡೇಟ್ ಮೇಲೆ ಟಚ್ ಮಾಡಿ. ಸೊ ಅದರಲ್ಲಿ ಅಪ್ಡೇಟ್ ಮೇಲೆ ಟಚ್ ಮಾಡಿದರೆ ಏನಾಗುತ್ತೆ ಅಂದರೆ ಅಲ್ಲಿ ಅನ್ಇನ್ಸ್ಟಾಲ್ ಕೂಡ ಬರುತ್ತೆ. ಅದರಲ್ಲಿ ಎಲ್ಲರೂ ಕೂಡ ಅಪ್ಡೇಟ್ ಕ್ಲಿಕ್ ಮಾಡಿದ ಮೇಲೆ ಅನ್ಇನ್ಸ್ಟಾಲ್ ಮೇಲೆ ಟಚ್ ಮಾಡ್ತಾ ಇದ್ದೀರಾ. ಸೊ ದಯಮಾಡಿ ಯಾರು ಕೂಡ ಅನ್ಇನ್ಸ್ಟಾಲ್ ಮೇಲೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಅನ್ಇನ್ಸ್ಟಾಲ್ ಟಚ್ ಮಾಡಿದ್ರೆ ಅಂದರೆ ನಿಮ್ಮೆಲ್ಲ ಪಾಲಿಸಿ ಡಾಟಾ ಎಲ್ಲವೂ ಝೀರೋ ಆಗಿಬಿಡುತ್ತೆ. ಸೊ ಎಲ್ಲರೂ ಕೂಡ ಅಪ್ಡೇಟ್ ಮೇಲೆ ಟಚ್ ಮಾಡಿದ ಮೇಲೆ ಈ ಥರ ರೌಂಡ್ ಆಗುತ್ತಲ್ಲ, ಕಂಪ್ಲೀಟ್ ಆಗೋವ್ರಿಗೆ ವೆಯ್ಟ್ ಮಾಡಿ. ಯಾರು ಕೂಡ ಇಲ್ಲ ಅನ್ಇನ್ಸ್ಟಾಲ್ ಇದೆ ನೋಡಿ, ಇದ್ರ ಮೇಲೆ ಟಚ್ ಮಾಡೋಕ್ಕೆ ಹೋಗಬೇಡಿ. ಪದೇ ಪದೇ ಮಾಡಿದ್ರೆ ಅಂದರೆ ಕಂಪ್ಲೀಟ್ ಆ್ಯಪ್ ಅನ್ಇನ್ಸ್ಟಾಲ್ ಆಗಿಬಿಡುತ್ತೆ. ಸೊ ಎಲ್ಲರೂ ಕೂಡ ಕಂಪ್ಲೀಟ್ ಅಪ್ಡೇಟ್ ಆಗೋವರೆಗೆ ವೆಯ್ಟ್ ಮಾಡಿ. ಆನಂತರ ನಿಮ್ಗೆ ಇದರಲ್ಲಿ ಓಪನ್ ಅಂತ ಬರ್ತಾ ಇದೆ ನೋಡಿ ಇಲ್ಲಿ. ಸೊ ಇದು ವಿಡಿಯೋ ಮಾಡೋಕ್ಕೆ ಕಾರಣ ಮೇನ್ ಇದೇ ಇದೆ. ಭಾಳಷ್ಟು ಜನ ಅಪ್ಡೇಟ್ ಮಾಡಿದ ಮೇಲೆ ಅನ್ಇನ್ಸ್ಟಾಲ್ ಕೂಡ ಅದರಲ್ಲಿ ಬರುತ್ತೆ. ಅನ್ಇನ್ಸ್ಟಾಲ್ ಟಚ್ ಮಾಡ್ತಾ ಇದ್ದರೆ ಎಲ್ಲವೂ ಕೂಡ ಡಿಲೀಟ್ ಆಗ್ತಾ ಇದೆ. ಸೊ ಇಲ್ಲಿ ಅಪ್ಡೇಟ್ ಆಗಿದೆ ನೋಡಿ, ಜಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮಗೆ ಅದರಲ್ಲಿ ಏನೇನು ಚೇಂಜಸ್ ಆಗಿದೆ ಅಲ್ವಾ, ನಮ್ಮ ಮೆಸೇಜಲ್ಲಿ ಇದೆ ಅಲ್ವಾ, ನಿಮಗೆ ಆ ಮೆಸೇಜಲ್ಲಿ ನೋಡ್ಕೊಂಬಿಟ್ಟು ನಿಮ್ಗೆ ಯಾವ್ಯಾವ ರೀತಿ ಅದರಲ್ಲಿ ಚೇಂಜಸ್ ಆಗಿದೆ ಅಲ್ವಾ, ಸೊ ಅದ್ರ ಕಂಪ್ಲೀಟ್ ಯೂಸ್ ಮಾಡ್ಕೊಳ್ಳಿ. ಓಕೆ, ಇದರಲ್ಲಿ ಏನಾದರೂ ನಿಮಗೆ ತೊಂದರೆ ಇದ್ದರೆ, ಏನಾದರೂ ಗೊತ್ತಾಗಲಿಲ್ಲ ಅಂದ್ಕೊಳ್ಳಿ, ಏನಾದರೂ ಎರರ್ ಬಂತಂದರೆ ಇಮಿಡಿಯೇಟಾಗಿ ನಮಗೆ ಸ್ಕ್ರೀನ್ಶಾಟ್ ಹಾಕಿ. ಸೊ ಈ ಸ್ಕ್ರೀನ್ಶಾಟಲ್ಲಿ ನೋಡಿದ್ವಿ ಅಂದರೆ ಏನು ಪ್ರಾಬ್ಲಮ್ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಪ್ರಾಪರ್ ಸರ್ವಿಸ್ ಕೊಡೋಕ್ಕಾಗುತ್ತೆ ನಮ್ಮ ಕಡೆಯಿಂದ. ಸೊ ಎಲ್ಲರೂ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್.